ಧಾರವಾಡದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರು ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ರಾಷ್ಟ್ರಗೀತೆ ಕುರಿತು ನೀಡಿದ ಹೇಳಿಕೆಗೆ ತೀವ್ರ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಅವರಿಗೆ ಜನಗಣಮನದ ಅರ್ಥ ಗೊತ್ತಿದೆಯಾ? ಕಾಗೇರಿ ಅವರ ಬಗ್ಗೆ ನನಗೆ ಗೌರವವಿದೆ, ಆದರೆ ಇಷ್ಟು ವರ್ಷಗಳ ನಂತರ ಇಂತಹ ಮಾತುಗಳನ್ನು ಆಡೋದು ಯಾಕೆ? ಪ್ರಚಾರಕ್ಕೋಸ್ಕರ ಈ ರೀತಿಯ ಹೇಳಿಕೆ ನೀಡ್ತಿದ್ದಾರೆ ಎಂದು ಅವರು ಪ್ರಶ್ನಿಸಿದರು. ಸಂತೋಷ್ ಲಾಡ್ ಮುಂದುವರೆದು, ಈ ರೀತಿಯಾಗಿ ಹೇಳುವುದರಿಂದ ದೇಶದ ಉದ್ಧಾರ ಆಗುತ್ತಿದೆಯಾ? ಬೆಳಗ್ಗೆಯಿಂದ ಸಂಜೆಯವರೆಗೆ ಬಿಜೆಪಿ ನಾಯಕರ ಬಾಯಲ್ಲಿ ಇಂಥ ಮಾತುಗಳೇ. ಜಂಬುವಿನಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಇದೇ ಕತೆ ಮುಂದುವರೆದಿದೆ. ಇವರ ಬಾಯಿಂದ ಅಭಿವೃದ್ಧಿ ಬಗ್ಗೆ ಒಂದಾದರೂ ಮಾತು ಕೇಳಿ ಬಂದಿದೆಯಾ? ಇವರೆಲ್ಲರಿಗೂ ನಾಚಿಕೆ ಮಾನ ಮರ್ಯಾದೆ ಇದೆಯಾ? ಪ್ರಧಾನಮಂತ್ರಿ ಬಿಹಾರಕ್ಕೂ ಹೋದರೂ ಇದೇ ರೀತಿ ಮಾತನಾಡ್ತಾರೆ, ಇವರ ತಲೆಯಲ್ಲಿ ಏನು ಉಳಿದಿಲ್ಲವೇ ಎಂದು ವ್ಯಂಗ್ಯವಾಡಿದರು. ಬಿಹಾರ ಚುನಾವಣೆಯ ಕುರಿತು ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಮೋದಿಯವರು ಜನರನ್ನು ಮೋಸ ಮಾಡ್ತಿದ್ದಾರೆ. ಬಿಹಾರದಲ್ಲಿ 65 ಲಕ್ಷ ಮತಗಳು, ಹರಿಯಾಣದಲ್ಲಿ 25 ಲಕ್ಷ ಮತಗಳು ಸೇರಿದ್ದಾರೆ. ಬಿಹಾರದಲ್ಲಿ 65 ಲಕ್ಷ ಮತಗಳು, ಹರಿಯಾಣದಲ್ಲಿ 25 ಲಕ್ಷ ಮತಗಳು ಸೇರಿಸಿದ್ದಾರೆ ಎಂದು ವರದಿಗಳಿವೆ. ಬಿಜೆಪಿ ಅಥವಾ ಕಾಂಗ್ರೆಸ್ ಪಕ್ಷಗಳು ದೇಶಕ್ಕೆ ಅನಿವಾರ್ಯವಲ್ಲ, ಆದರೆ ಸಂವಿಧಾನ ಮಾತ್ರ ದೇಶಕ್ಕೆ ಅನಿವಾರ್ಯ. ಜನರು ಈಗ ಜಾಗೃತರಾಗಬೇಕು. ಅಧಿಕಾರಕ್ಕಾಗಿ ಇವರು ಮಾಡ್ತಿರುವಂತಹ ಕುತಂತ್ರ ಮುಂದುವರೆದಿದೆ ಎಂದರು. ನಡೆಸಬೇಕು, ಸುಮೋಟಾಗಿ ನಡೆಸಬೇಕಂತಕ್ಕಂಥದ್ದು. ಸೊ ಹಂಗಾಗಿ ಭಾಳಷ್ಟು ಸರಿ ನಾವು ಮೀಟಿಂಗ್ ಮಾಡಿದಾಗ ಈ ಥರದ್ದು ಅಭಿಪ್ರಾಯಗಳು ಬಂದಿರತಕ್ಕಂಥದ್ದಿದೆ. ಬಟ್ ಸಂಬಂಧಪಟ್ಟಿರೋ ಸಚಿವರಿದ್ದಾರೆ, ಅವ್ರ ಹತ್ರ ಹೋಗಿ ಕಾಣಬೇಕು. ಅಥವಾ ನಮಗೇನು ಮಾಹಿತಿ ಹೇಳಿಲ್ಲ ಅವರು, ಪ್ಲ್ಯಾನ್ ಬಗ್ಗೆ ನನಗೇನು ಮಾಹಿತಿ ಹೇಳಿಲ್ಲ. ಸೊ ಅದಕ್ಕೆ ನನಗೇನು ಗುರುತಿಲ್ಲ. ಗುರುತು ಮಾಡ್ಕೊಂಡು ಹೇಳ್ತೀನಿ ನನಗೇನಿದ್ರೆ. ಈಗ ಇವರು ಬ್ರಿಟಿಷ್ ಅಧಿಕಾರಿನ ಹೊಗಳೋದಕ್ಕೆ ಜನಗಣಮನ ಬರೆದಿದ್ದಾರೆ ಅಂತ ವಿಶ್ವೇಶ್ವರ ಕಾಗೇರಿ ಮತ್ತು 70 ವರ್ಷ ಅವ್ರು ಯಾಕೆ ಆಡಾಡಿದ್ರಂಥದ್ದು? ಜನಗಣಮನ ಯಾಕೆ ಆಡೋದಂತ ಅದರ ಮೀನಿಂಗ್ ಗುರ್ತಿದೆ. ಜನಗಣಮನ ಅಂದರೆ ಕೇಳಿ ನೋಡಿ, ಅವ್ರು ಜನಗಣಮನ ಅಂದರೆ ಅದು ಏನನ್ನ ಗೀತಿ, ಅವ್ರಿಗೆ ಏನೇನು ಮೀನಿಂಗ್ ಇದೆ ನೀವೇ ಗೂಗಲ್ ಸರ್ಚ್ ಮಾಡಿ ನೋಡಿಬಿಡ್ರಿ ಮೀನಿಂಗ್ ಏನಿದೆ ಅದರ. ಜನಗಣಮನ ಅಂದ್ರೆ ಏನು? ಅಧಿನಾಯಕ ಜಯ, ಭಾರತ ಭಾಗ್ಯ ವಿಧಾತ, ಪಂಜಾಬ್ ಸಿಂಧು ಗುಜರಾತ್, ಇದರ ಏನಿದು? ಇವೆಲ್ಲ ಏನಿವೆಲ್ಲ ಇದು ಅಂದ್ರೆ ಅರ್ಥ ಇವ್ರ ಐಡಿಯಾಲಜಿ ಬಿಟ್ಟರೆ ಇನ್ನೇನಿಲ್ಲ. ಅದೇ ವಿಶ್ವೇಶ್ವರ ಕಾಗೇರಿ ಸಾಹೇಬ್ರಿಗೆ ನನಗೆ ಭಾಳ ಗೌರವ ಇದೆ. ಇವ್ರು 60 ವರ್ಷದಿಂದ ಅದೇ ಸ್ಕೂಲಾಗಿ ಚಡ್ಡಿ ಹಾಕ್ಕೊಂಡು ಹಾಡುಗಳು ಆಡೋದಲ್ಲ. ಅವಾಗ ಯಾಕೆ ಆಡ್ಬೇಕಾಗಿತ್ತು? ಇವಾಗ ಯಾಕೆ ಕೇಳ್ಬೇಕಂತೆ? ಇಷ್ಟು ವರ್ಷ ಬಿಟ್ಕೊಂಡು ಇವಾಗ ಯಾಕೆ ಕೇಳ್ಬೇಕಂತ? ಇವೆಲ್ಲ ಪಿಕ್ಚರ್ ನಡೀತೈತೆ, ಇಂಥವೆಲ್ಲ ಹೇಳಿದ್ರೆ ಜಾಸ್ತಿ ಪಬ್ಲಿಸಿಟಿ ಸಿಗುತ್ತೆ ಅಂತ ಹೇಳೋದು ಬಿಟ್ಟರೆ ಬೇರೆ ಉದ್ದೇಶ ಏನಿದೆ? ಮತ್ತು ನೀವು ಯಾಕೆ ಆಡ್ಬೇಕಾಗಿತ್ತು ಅಂತ? ಮತ್ತು ಇಷ್ಟು ದಿವಸ ಯಾಕೆ ಆಡೋದಂದ್ರೆ ಆಡಬಾರ್ದಾಗಿತ್ತು, ಮೊದಲೇ ಬೈಕಾಟ್ ಮಾಡಬೇಕಾಗಿತ್ತು. ಈಗ ಯಾಕೆ ಹೇಳ್ಬೇಕಂತವಲ್ಲ? ಈಗ ಪಿಕ್ಚರ್ ನಡೆಯೋಕತ್ತದ ಅಷ್ಟೇ. ಪಿಕ್ಚರ್ ನಡೆದಾಗ ಎಲ್ಲ ಹೇಳ್ಬಿಡೋದು, ಪಿಕ್ಚರ್ ನಿಂತ್ಕೊಂಡಾಗ ಎಲ್ಲ ಸುಮ್ಮನೆ ಇದ್ಬಿಡೋದು. ಇಷ್ಟೇ ಥರದ್ದು ರೀ. ಇದರಿಂದ ಏನು ಒಂದು ಪುಡ್ಸೆ ಕಾಳು ದೇಶಕ್ಕೆ ಉದ್ಧಾರ ಆಗೋದಿಲ್ಲ. ಇಂಥ ಮಾತಾಡಿದ್ರೆ ಏನು ಅನುಕೂಲ ಆಗೋದಿಲ್ಲ, ಅವ್ರಿಗೆ ವೈಯಕ್ತಿಕ ಅನುಕೂಲ ಇವೆಲ್ಲ ಏನಂತಂದ್ರೆ ಏನು ಪ್ರಶ್ನೆಗಳು ಕೇಳಬಾರ್ದು, ದೇಶದ ಪ್ರಶ್ನೆಗಳು ಕೇಳಬಾರ್ದು. ಬರೀ ಇದೇ ಇರಬೇಕು. ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಪ್ರತಿಯೊಬ್ಬ ಬಿ ಜೆ ಪಿಯ ಲೀಡರ್ ಬಾಯಲ್ಲಿ, ಇಡೀ ಭಾರತ ದೇಶ ಜಮ್ಮು ಕಾಶ್ಮೀರದ ಕನ್ಯಾಕುಮಾರಿವರೆಗೆ ಬಿ ಜೆ ಪಿಯ ಲೀಡರ್ ಬಾಯಿಗಳಲ್ಲಿ ಏನನ್ನ ಒಂದನ ಪ್ರೋಗ್ರೆಸಿವ್ ಮಾತಾಡ್ತಾರೆ. ಒಂದನ ನಾಚಿಕೆ ಮಾನ ಮರ್ಯಾದೇನೇನು ಇದೆ ಇವರಿಗೆ. ಪ್ರಧಾನಮಂತ್ರಿಗಳು ಕೂಡ ಬಿಹಾರಿಗೆ ಹೋದ್ರೆ ಅದನ್ನೇ ಮಾತಾಡ್ತಾರೆ, ಪ್ರತಿಯೊಬ್ಬರು ಸಚಿವರು ಹೋದ್ರೆ ಅದನ್ನೇ ಮಾತನಾಡ್ತಾರೆ. ಬೇರೇನು ಉಳಿದಿಲ್ಲ ಇವ್ರ ತಲೆಗೆ. ಏನು ಉಳಿದಿಲ್ಲ. ಕೇಳಿ ನೋಡ್ರಿ ಅವರಿಗೆ. ಸರ್, ಬಿಹಾರ್ ಎಲೆಕ್ಷನ್ ನಿನ್ನೆ ಫಸ್ಟ್ ಫೇಸ್ ಆಗಿದೆ ಸರ್, ಏನು ಓಪ್ಷನ್ ಭಾಳ ಮೋಸ ಮಾಡ್ಯಾರ ಮೋದಿಯವರು. ಭಾಳಷ್ಟು ಮಿತಿ ಮೀರಿ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. 65 ಲಕ್ಷ ಓಟ್ ತೆಗೆದಿದ್ದಾರೆ. ಈಗ ಮೊನ್ನೆ ತಾನೇ ಗುರುತಾಗಿದೆಯಲ್ಲ ಏನಾಗಿದೆ ಅಂತೇಳಿ, ಹರಿಯಾಣದಲ್ಲಿ 25 ಲಕ್ಷ ಓಟ್ ಆ್ಯಡ್ ಮಾಡಿದ್ದಾರೆ. ಇದು ಏನು ರೀ ಅರ್ಥ? ಬಿ ಜೆ ಪಿ, ನಾನು ಹೇಳ್ತೇನಲ್ಲ, ಕಾಂಗ್ರೆಸ್ಸು, ಇವೆಲ್ಲ ಪೊಲಿಟಿಕಲ್ ಪಾರ್ಟಿಗಳು ದೇಶಕ್ಕೆ ಅನಿವಾರ್ಯ ಅಲ್ಲ. ಈ ದೇಶದ ಸಂವಿಧಾನ, ಈ ದೇಶದ ಜನರು ಜಾಗೃತರಾಗಬೇಕು, ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ಒಬ್ಬ ಮನುಷ್ಯ ಗೂಟ ಹೊಡ್ಕೊಂಡು ಕೂತ್ಕೊಂಡು ಇಡೀ ದೇಶನ ಉದ್ಧಾರ ಮಾಡೋಕ್ಕಾಗೋದಿಲ್ಲ. ಅಧಿಕಾರ ಬೇಕು, ಯಾವುದೇ ರೀತಿಯ ಗೆಲ್ಲಬೇಕು ಅನ್ನೋದಕ್ಕೆ ಇದೊಂದು ಮಾಡ್ತಕ್ಕಂಥ ಕುತಂತ್ರ. ಯಾವುದಕ್ಕೂ ಉತ್ತರ ಕೊಡಲಾರಂಗೆ ಆರ್ಕೆ ಉತ್ತರಗಳು ಕೊಡೋದು. ಟಿ ವಿ ಮಾಧ್ಯಮ ಮುಖಾಂತರ ಒಂದು 8 ರಿಂದ 10 ಗಂಟೆವರೆಗೆ ಸ್ಟುಡಿಯೋನಾಗ ಇದನ್ನೇ ಕೇಳ್ಬೇಕು. ಬೇರೆ ಏನೇನು ಹೊಸದೇನೇನಿದೆಯಾ? ಪ್ರಧಾನಮಂತ್ರಿಯವ್ರದ್ದು ಏನೇನು ಹೊಸದಿದೆಯಾ? ಬಿಹಾರ್ನಲ್ಲಿ ಆಗಿರ್ತಕ್ಕಂಥ ಏನಿದೆ? ಈಗ ಆಲ್ರೆಡಿ ಎಲೆಕ್ಷನ್ಕಿಂತ ಮುಂಚೆ ಈಗೂ ಎಲೆಕ್ಷನ್ ನಡೀತಾ ಇದೆ, ಅವ್ರಿಗೆ ಅಕೌಂಟಿಗೆ ದುಡ್ಡು ಹೋಗ್ತಾ ಇದೆ. ಎಲೆಕ್ಷನ್ ಕಮಿಷನರ್ ಏನು ಮಾಡ್ತಾ ಇದ್ದಾರೆ? ಇದು ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ ಇದಕ್ಕೆ. ಇದ್ರಾಗ ಬಿ ಜೆ ಪಿ ಒಪ್ತಾರಾ?